ಇವನ್ ಸುದೀಪ್ ಅವರು ನಿಮಗೆ ಬೈಯಲ್ಲ, ನೀವೇನೇ ತಪ್ಪು ಮಾಡಿದ್ರು, ನಿಮ್ಮಿಂದ ಬೇರೆ ಕಂಟೆಸ್ಟೆಂಟಿಗೆ ಏನಾದರೂ ಹರ್ಟ್ ಆಗಿದ್ರು ಬೇರೆಯವ್ರಿಗೆ ತಿದ್ದಿ ಹೇಳೋ ರೀತಿ ಅಶ್ವಿನಿ ಅವ್ರಿಗೆ ಹೇಳಲ್ಲ. ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ, ಈವನ್ ಈಗ ನಾವು ಮಾತಾಡಿದ್ವಿ, ಆ ಪದ ಬಳಕೆಯನ್ನು ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಆ ವೀಕೆಂಡಲ್ಲಿ ಸುದೀಪ್ ಅವರು ಮಾತಾಡ್ತಾರೆ ಅಂತ. ಆದರೂ ಅದು ಬರಲಿಲ್ಲ ಚರ್ಚೆಗೆ. ಹಾಗಾಗಿ ಸುದೀಪ್ ಅವರು ನಿಮ್ಮ ಪರವಾಗಿ ಇದ್ರು ಅನ್ನೋ ಒಂದಷ್ಟು ಟ್ರೋಲ್ಗಳು ಆದವು, ಚರ್ಚೆಗಳಾದವು. ಬಿಗ್ ಬಾಸ್ ಮನೇಲಿ ಸುದೀಪಣ್ಣ ಯಾರ ಪರವಾಗೂ ಇರಲ್ಲ, ಯಾರೇ ತಪ್ಪು ಮಾಡಿರಲಿ. ಆ್ಯಕ್ಚುಲಿ 3ನೇ ವಾರ ಆದಮೇಲೆ ವೀಕೆಂಡ್ ಪ್ರತಿ ಎಪಿಸೋಡಲ್ಲೂ ಕೂಡ ನಾನೇ ನಾನು ಯಾವಾಗಲೂ ನಾನೇ ಕೈ ಎತ್ಕೊಂಡು ನಿಂತ್ಕೋತಿದ್ದೆ. ಓಕೆ, ಈ ಸಲ ಇಷ್ಟು ಜನ ಇದ್ದೀವಿ, ಇಲ್ಲಿ ಫಸ್ಟ್ ಯಾರನ್ನ ಕರೀತಾರೆ ಅಂದರೆ ನನ್ನನ್ನೇ ಕರೀತಾರೆ ಅಂತ. ಸೊ ಐ ವಾಸ್ ಪ್ರಿಪೇರ್ಡ್. ಅವರಲ್ಲಿ ಯಾವ ವಯಸ್ಸಾಗಲಿ, ಇವ್ರು ಯಾವ ಐಡೆಂಟಿಟಿ ಆಗಲಿ, ಇವ್ರು ಚಿಕ್ಕವರ ದೊಡ್ಡ, ಅದು ಯಾವುದೂ ಅಲ್ಲ. ಶೋಗೆ ಏನು ಬೇಕು, ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ. ಇದನ್ನು ಪ್ರತಿಯೊಂದು ಸಲ ಮಾಡಿದ್ದಾರೆ. ಸೊ ಅಶ್ವಿನಿ ಗೌಡ ಹೇಗೆ ವಿಭಿನ್ನ ಆಗಿಬಿಡ್ತಾರೆ ಅಲ್ವಾ? ಸೊ ಆ ರೀತಿ ಅಲ್ಲ, ನಾನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದಾರೆ, ಹೇಳಿದ್ಮೇಲೆ ತಿದ್ಕೊಳ್ಳೋ ಅಂಥದ್ದು ನಾನು ಮಾಡಿದ್ದೀನಿ. ಸೊ ಅವ್ರದ್ದು ಕೈವಾಡ ಇದರಲ್ಲಿ, ಅಥವಾ ನನಗೆ ಬೈಯಲ್ಲ ಅನ್ನೋದಕ್ಕೆ ಅದು ಸೆನ್ಸ್ಲೆಸ್ ಆ್ಯಕ್ಚುಲಿ. ಈಗ ಫಿನಾಲೆ ವೀಕ್ ಅಂತ ಬಂದಾಗ ಕರವೇ ಅಧ್ಯಕ್ಷರು ಹೋಗಿ ಸುದೀಪ್ ಅವ್ರಿಗೆ ಮಗನ ಮದುವೆ ಇನ್ವಿಟೇಷನ್ನ ಕೊಟ್ಟು ಬರ್ತಾರೆ. ಆದರೆ ಅದನ್ನು ಜನ ಪೋರ್ಟ್ರೇ ಮಾಡಿದ್ದು ಅಶ್ವಿನಿ ಅವರನ್ನ ಗೆಲ್ಲಿಸ್ಲಿ, ಅದಕ್ಕೆ ಇವ್ರು ಹೋಗಿ ಅಲ್ಲಿ ಮಾತಾಡಿದ್ದಾರೆ. ಮಧ್ಯರಾತ್ರಿ ಹೋಗಿ ಆ್ಯಕ್ಚುಲಿ ಅವರು 6 ಗಂಟೆಗೆ ಏನೋ ಹೋಗಿ ಕೊಟ್ಟು ಬಂದಿರ್ತಾರೆ. ಇವ್ರಿಗೆ ಹೇಗೆ ಬೇಕೋ ಹಾಗೆ ತಿರುಗಿಸ್ಕೊಂಡು ಮಾತಾಡಿರ್ತಾರೆ. ಇದೇ ಸಂದರ್ಭದಲ್ಲಿ ಜಾತಿ ಕೂಡ ತರ್ತಾರೆ. ಒಂದು ಅಶ್ವಿನಿ ಅವರು ಗೌಡ ಕಮ್ಯುನಿಟಿ, ಹಾಗೂ ಗಿಲ್ಲಿ ಈ ಕಮ್ಯುನಿಟಿ ಕುರುಬ ಕಮ್ಯುನಿಟಿ, ಅದಕ್ಕೆ ಅವ್ರು ಗೆಲ್ಲಲಿ ಅಂತ ಲಾಬಿ ಮಾಡಕ್ ಹೋಗಿದ್ದಾರೆ ಅನ್ನೋದು ಜಾತಿ ಕೂಡ ತಂದು ಮಾತಾಡ್ತಾರೆ ಹೊರಗೆ. ಅದ್ರ ಬಗ್ಗೆ ಮೇಡಮ್, ಬಿಗ್ ಬಾಸ್ ಕಪ್ಪನ್ನ ಗೆಲ್ಲೋದಕ್ಕೆ ಈಗ ಹೊರಗಡೆ ಏನೇ ಮಾತಾಡಲಿ, ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಯಾವುದು ಬರಲ್ಲ. ಈಗ ನಾವು ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ನಾವೆಲ್ಲ ಒಂದೇ ತಟ್ಟೆಲಿ ಹೆಂಗೆ ತಿಂತಿರ್ತೀವಿ ಅಂದರೆ, ಇವ್ರು ಬೆರಳು ಅವ್ರು ಚಿಪ್ತಿರ್ತಾರೆ, ಅವ್ರ ಬೆರಳು ಇವ್ರು ಚಿಪ್ತಾರೆ. ಯಾಕಂದರೆ ಅಷ್ಟು ಅನ್ಯೋನ್ಯತೆ ಬಂದ್ಬಿಟ್ಟು ಇಲ್ಲಿ ಯಾವ ಜಾತಿ ಯಾವ ಧರ್ಮ ಬರುತ್ತೆ ಅಲ್ವಾ? ಹಾಗೆ ಇಲ್ಲಿ ನೋಡೋ ಅಂಥವ್ರ ಪರ್ಸ್ಪೆಕ್ಟಿವ್ ಅಷ್ಟೇ. ಇಲ್ಲಿ ಏನೇನೋ ಹೇಳ್ಕೊತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಬಟ್ ಬಿಗ್ ಬಾಸ್ ಒಳಗಡೆ ಅದೆಲ್ಲ ಯಾವುದೂ ಇಲ್ಲ. ನಾವೊಬ್ಬ ಕಂಟೆಸ್ಟೆಂಟ್ ಅಷ್ಟೇ. ಹೋಗೋವರೆಗೂ ಕೂಡ ಇವ್ರು ಸ್ಟ್ರಾಂಗ್, ಇವ್ರು ವೀಕ್ ಅನ್ನೋದಿರುತ್ತೆ ಮೈಂಡಲ್ಲಿ. ಬಿಟ್ಟರೆ ಇವ್ನು ಯಾವ ಜಾತಿ, ಇವ್ನು ಯಾವ ಧರ್ಮ, ಇವ್ನು ಯಾವ ಪಂಗಡ ನಾವು ಯಾರೂ ಕೇಳಲ್ಲ. ಒಂದೇ ಬೆಡ್ಡಲ್ಲಿ ಮಲ್ಕೋತೀವಿ, ಉರುಳಾಡ್ತೀವಿ, ಆಟ ಆಡ್ತೀವಿ, ಜಗಳ ಆಡ್ತೀವಿ, ಬೈಕೋತೀವಿ, ಅಪ್ಕೋತೀವಿ. ಇದು ಎಲ್ಲಿ ಜಾತಿ ಧರ್ಮ ಅಡ್ಡ ಬರುತ್ತೆ ಅಲ್ವಾ? ಹೀಗೆ ಕೆಲವರು ಇದನ್ನು ಯಾರನ್ನೋ ಗೆಲ್ಸೋ ಬರದಲ್ಲಿ ಅಥವಾ ಯಾರನ್ನೋ ಮೇಲಿಡೋ ಬರದಲ್ಲಿ ಇನ್ನೊಬ್ಬ ಹೆಣ್ಣು ಮಗಳನ್ನು ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಂಘಟನೆಯಲ್ಲಿ ಒಂದು ಹೋರಾಟದ ಪ್ರಯಾಣ ನಂದು ಇದೆ ಅಂತಂದರೆ ಇಲ್ಲಿ ಯಾವ ಜಾತಿ ಬರಲ್ಲ. ಈಗ ನಾನು ಒಂದೇ ಕೇಳೋದು, ಎಷ್ಟು ಜನ ಹೆಣ್ಮಕ್ಳಿಗೆ ನನ್ನ ಜಾತಿಲೇ ಆಗಲಿ, ನನ್ನ ಪಂಗಡದಲ್ಲೇ ಆಗಲಿ, ಎಷ್ಟು ಜನ ಹೆಣ್ಮಕ್ಳು ತಾಕತ್ತು ಇಟ್ಕೊಂಡು ಇವತ್ತು ಬರ್ತಾರೆ ಹೋರಾಟ ಮಾಡೋಕ್ಕೆ? ತೋರಿಸ್ಬಿಡ್ಲಿ ಅಲ್ವಾ? ನಾನು ಹೇಳಿ ಅದು ಆ ರೀತಿ ನಾವೇ ಡಿವೈಡ್ ಮಾಡಬಾರ್ದು. ಇಲ್ಲಿ ಯಾವುದು ಜಾತಿ ಧರ್ಮ ಯಾವುದು ಅಡ್ಡ ಬರಲಿಲ್ಲ. ಬಟ್ ಇಲ್ಲಿ ಅವ್ರವ್ರ ಈಗೋಗಳು ಅಡ್ಡ ಬಂತು ಅಷ್ಟೇ. ಯಾರನ್ನೋ ನೀವು ಕಪ್ ಕೊಟ್ಟು ಕಳಿಸ್ಬೇಕು, ಹೌದು ಕೊಟ್ಟು ಕಳಿಸಿ, ಅವ್ರು ನೀವು ಎಷ್ಟು ಬಿಂಬಿಸ್ಬೇಕೋ ಬಿಂಬಿಸಿ. ಅದಕ್ಕೆ ಅಂತ ಹೇಳಿ ಇನ್ನೊಬ್ಬ ಕಾಂಪಿಟೇಟರ್ನ ನೀವು ತುಂಬ ಕೆಳಗಿಟ್ಟು ಒಂದು ತೇಜೋವಧಿ ಮಾಡಿದಿದೆಯಲ್ಲ, ಅದು ಸಹಿಸ್ಕೊಳಕ್ಕಾಗಲ್ಲ. ಇಟ್ಸ್ ಅ ಬಿಗ್ ಡ್ಯಾಮೇಜ್. ಮೇಡಮ್, ಈಗ ಇನ್ನೊಂದು ವಿಚಾರ ಚರ್ಚೆಗೆ ತುಂಬ ಬರುತ್ತೆ. ಅಶ್ವಿನಿ ಅವರು ಶ್ರೀಮಂತೆ, ಗಿಲ್ಲಿ ಒಬ್ಬ ಬಡವರ ಮನೆಯಿಂದ ಬಂದಿರುವಂಥ ಹುಡುಗ. ಬಡವರ ಮಕ್ಕಳು ಬೆಳೀಲಿ ಅನ್ನೋ ಕಾರಣಕ್ಕೆ ತುಂಬ ಜನ ಪಬ್ಲಿಕ್ಕು ಗಿಲ್ಲಿ ಗೆಲ್ಲಲಿ, ಅಶ್ವಿನಿ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಅವ್ರು ಬಂದಿದ್ದಾರೆ ಫಿನಾಲೆಗೆ, ಅವ್ರಿಗೆ ಯಾಕೆ ನಮ್ಗೆ ಇಲ್ಲಿಗೆ ದುಡ್ಡು ಬರಲಿ, ನಮ್ಗೆ ಇಲ್ಲಿಗೆ ಟ್ರೋಫಿ ಬರಲಿ ಅಂತ ಹೇಳ್ತಾರೆ. ಶ್ರೀಮಂತೆ ಆದರೂ ಕೂಡ ನಿಮ್ಮ ಹೋರಾಟ ಬಿಗ್ ಬಾಸಲ್ಲಿ ಇದ್ದೇ ಇತ್ತು. ಈಗ ಆ ರೀತಿ ಏನಾದರೂ ಡಿವೈಡ್ ಮಾಡ್ತಾರೆ ಬಡವರು ಶ್ರೀಮಂತರು ಅನ್ನೋದಾದರೆ, ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ ಧನಂಜಯ ಅವರು ಒಂದು ಡೈಲಾಗ್ ಹೇಳ್ತಾರೆ. ಹೌದಾ, ನಿಜವಾಗ್ಲೂ ಗಿಲ್ಲಿ ಬಡವನ ಹಾಗಾದರೆ? ಅಲ್ಲ. ನನ್ನ ಪ್ರಶ್ನೆ ಇಷ್ಟೇ, ನಿಜವಾದ ಬಡವನ್ನ ನೀವು ಗೆಲ್ಲಿಸಲೇಬೇಕು ಅನ್ನೋದಾದರೆ ಹುಡುಕೊಂಡು ಹೋಗಿ, ಒಂದು ಕುಗ್ರಾಮಕ್ಕೆ ಹೋಗಿ. ಅವಿದ್ಯಾವಂತರಿದ್ದಾರೆ, ತುಂಬ ಜನ ಇದ್ದಾರೆ, ಮನೆ ಇಲ್ಲ, ನೆಲೆ ಇಲ್ಲ, ಏನಿಲ್ಲ, ಅಂಥವ್ರು ಕರ್ಕೊಂಬಂದು ಬಿಗ್ ಬಾಸ್ ಮನೆ ಒಳಗಡೆ ಬಿಡಿ. ಕರೆಕ್ಟ್? ಅವತ್ತು ವ್ಯಕ್ತಿತ್ವದ ಆಟ ಅಂತ ನಾನು ನಂಬ್ತೀನಿ. ಇವತ್ತು ನೀವಿಲ್ಲಿ ಬಡವಂತರ ಮುಖವಾಡ ಹಾಕ್ಕೊಂಡಿರುವಂತಹ, ಬನಿಯನ್ನ ಹಾಕ್ಕೊಂಡು, ಶಾರ್ಟ್ಸ್ನ ಹಾಕ್ಕೊಂಡು ತಿರುಗಾಡುವಂಥ ವ್ಯಕ್ತಿನ ನೀವು ಬಡವ ಅಂತ ಬಿಂಬಿಸುವಂಥ ಅವಶ್ಯಕತೆ ಇಲ್ಲ. ಬಿಂಬಿಸ್ಬಿಟ್ಟು ಒಬ್ಬನಿಗೆ ಕಪ್ಪು ಕೊಡುವಂತಹ ಮನಸ್ಥಿತಿ ನೀವು ಇಟ್ಕೋತೀರಾ ಅನ್ನೋದಾದರೆ ತುಂಬ ತಪ್ಪು. ಈಗ ಇದೇ ಇಲ್ಲ ಅನ್ನೋದು ಇಲ್ಲಿ ಬರಲ್ಲ. ಹಾಗಾದರೆ ಬಿಗ್ ಬಾಸಲ್ಲಿ ಇವ್ರು ಬಡವ ಅಂತ ಹೇಳಿ ಕರ್ಕೊಂಬಂದು ಕಪ್ಪು ಕೊಟ್ಟು ಕಳಿಸ್ಬಿಡ್ಬೋದಿತ್ತಲ್ಲ. ಆಟ ಎಂತಕ್ಕೆ ಆಡಿಸ್ಬೇಕಿತ್ತು ಅಲ್ವಾ? ಬೇಕಿರಲಿಲ್ಲ. ಸೊ ಆ ರೀತಿ ಎಲ್ಲ ನೀವು ಸ್ಟ್ರಾಟಜಿಗಳನ್ನ ಬಳಸ್ತೀರಾ. ಇನ್ನೊಂದು ಮತ್ತೊಂದು ನಾನು ಕೇಳ್ತೀನಿ, ಹೆಣ್ಮಕ್ಳಿಗೆ ಯಾರಿಗೂ ನೀವು ಇಲ್ಲಿವರೆಗೂ ಕಪ್ಪೆ ಕೊಟ್ಟಿಲ್ಲ, ಹಂಗಾರೆ ನಾವು ಯಾರು ಹೆಣ್ಮಕ್ಳು ನೆಕ್ಸ್ಟ್ ಸೀಸನಿಂದ ಹೋಗೋದೇ ಇಲ್ಲ ಬಿಗ್ ಬಾಸ್ಗೆ. ಏನಕ್ಕೆ ಹೋಗ್ಬೇಕಪ್ಪ? ನಾವು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಆಟ ಆಡಿದ್ದೀವಿ, ನಾವೆಲ್ಲ ಆಟ ಆಡಿದ್ದೀವಿ, ಮೈ ಕೈ ಮೂಳೆಲ್ಲ ಮುರ್ಕೊಂಡಿದ್ದೀವಿ, ದಿನ ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ ಆಟ ಆಡಬೇಕು ಅನ್ನೋ ಇದರಲ್ಲಿ. ಹಾಗಾದರೆ ನಾವು ಹೆಣ್ಮಕ್ಳು ಹೋಗಲ್ಲ. ಇದು ನಾವು ಗಂಡಸರು ಹೆಣ್ಮಕ್ಳು ಅಂತ ನಾವು ಹಾಗಾದರೆ ಭೇದ ಭಾವ ಮಾಡ್ಕೋಬೋದಲ್ವಾ?
ಸೊ ಇದೇನು ಅಂತಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಬ್ಬೊಬ್ಬರು ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನಿಲ್ಲ ಮೇಡಮ್. ಆಟನ ಆಟದ ಥರ ನೋಡಬೇಕು. ಇದೊಂದು ಬಿಗ್ ಬಾಸ್ ರಿಯಾಲಿಟಿ ಶೋ. ಬಿಗ್ ಬಾಸ್ ರಿಯಾಲಿಟಿ ಶೋನ ಹಾಗೆ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.